ಸ್ನೇಹಿತರೆ, ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗ್ತಿರುವಂತಹ ವಿಷಯದಲ್ಲಿ ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀತಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕೇವಲ ಇಂಥವರ ರೇಷನ್ ಕಾರ್ಡ್ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಮಾತ್ರ ನೀವು ರದ್ದು ಮಾಡಬೇಕು. ಸೊ ಅದನ್ನ ಬಿಟ್ಟು ಕಾರಣ ಇಲ್ದೇನೆ ಬೇರೆ ಯಾವುದೇ ರೇಷನ್ ಕಾರ್ಡ್ ಅನ್ನು ಕೂಡ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ನೀವು ರದ್ದು ಮಾಡೋ ಹಾಗಿಲ್ಲ ಅಂತ ಆಹಾರ ಇಲಾಖೆಗೆ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನೇನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ, ಯಾರ್ಯಾರ ಒಂದು ಕಾರ್ಡ್ ಸೇಫ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಂತವ್ರಿಗೆ ಈಗ ಒಂದು ಡೌಟ್ ಬಂದಿರುವಂತದ್ದು. ಒಂದ್ ವೇಳೆ ಬಿಪಿಎಲ್ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಅಂದ್ರೆ ರದ್ದು ಆದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ? ಸೊ ಇದ್ರ ಬಗ್ಗೆ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಡೌಟ್ ಆಗಿರುವಂತದ್ದು. ಸೊ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಒಂದು ಕ್ಲಾರಿಫೈ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸ್ನೇಹಿತರೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಆಗ್ತಾ ಇರೋದ್ರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ನೀವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಟಿವಿ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ ಒಂದು ತೊಂದರೆ ಆಗಿರುವಂತದ್ದು ಏನು ಅಂದ್ರೆ, ಅನರ್ಹರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಅದು ಸರಿ. ಸೊ ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಯಾರು ಅರ್ಹರಿದ್ದಾರೆ, ಯಾರು ಬಡವರು ಇದ್ದಾರೆ ಅಂತವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಕೆಲವರದ್ದು ಗುಡಿಸಲಲ್ಲಿ ಇದ್ರು ಕೂಡ, ಅಂದ್ರೆ ಗುಡಿಸಲಲ್ಲಿ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ, ವಾಸ ಇರ್ತಾರೆ. ಸೊ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು ಕೆಲವರದ್ದು ಅವರು ತುಂಬಾ ಬಡವರಿದ್ದಾರೆ, ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನು ಕೆಲವರದ್ದು ಅವರು ಹಾರ್ಟ್ ಪೇಷಂಟ್ ಇರ್ತಾರೆ, ಮತ್ತೆ ಯಾವುದೋ ಒಂದು ಕಾಯಿಲೆಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಬಿಪಿಎಲ್ ಕಾರ್ಡ್ ಇಂದ ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ, ರಿಯಾಯಿತಿ ದರದಲ್ಲಿ ಅಥವಾ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ. ಸೊ ಈಗ ಸಡನ್ ಆಗಿ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ, ಅಂದ್ರೆ ಸಾಕಷ್ಟು ಪೇಷಂಟ್ ಗಳಿಗೆ ತೊಂದರೆ ಆಗಿದೆ. ಅದೇ ರೀತಿಯಾಗಿ ಸಾಕಷ್ಟು ಬಿಪಿಎಲ್ ಹೋಲ್ಡರ್ಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಇರುವಂತವ್ರಿಗೆ ತೊಂದರೆ ಆಗಿದೆ. ಸೊ ಹೀಗಾಗಿ ಸರ್ಕಾರದ ಮೇಲೆ ಜನರಿಂದ ಭಾರಿ ಆಕ್ರೋಶ ಬಂದಿತ್ತು, ಕೋಪ ಬಂದಿತ್ತು. ಹಾಗೇನೆ ವಿರೋಧ ಪಕ್ಷಗಳು ಕೂಡ ಇದ್ರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ವು. ಇದೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸರ್ಕಾರಿ ನೌಕರರು ಅಂದ್ರೆ ಗವರ್ನಮೆಂಟ್ ಎಂಪ್ಲಾಯೀಸ್, ಹಾಗೇನೆ ಆದಾಯ ತೆರಿಗೆ ಪಾವತಿದಾರರನ್ನ ಬಿಟ್ಟು, ಸೊ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತವ್ರು ಹಾಗೇನೆ ಗವರ್ನಮೆಂಟ್ ಎಂಪ್ಲಾಯೀಸ್ ಬಿಟ್ಟು ಸೊ ಬೇರೆಯವರ ಬಿಪಿಎಲ್ ರೇಷನ್ ಕಾರ್ಡ್ ನ ರದ್ದು ಮಾಡೋ ಹಾಗಿಲ್ಲ. ಗವರ್ನಮೆಂಟ್ ಎಂಪ್ಲಾಯೀಸ್ ಅಥವಾ ಆದಾಯ ತೆರಿಗೆ ಕಟ್ಟುವಂತವ್ರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟುವಂತವ್ರ ಹತ್ರ ಏನಾದ್ರೂ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ಸೊ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಅವರಿಗೆ ಎಪಿಎಲ್ ರೇಷನ್ ಕಾರ್ಡ್ ಗಳನ್ನಾಗಿ ಬದಲಾವಣೆಯನ್ನ ಮಾಡಿ, ಇನ್ಕಮ್ ಟ್ಯಾಕ್ಸ್ ಹಾಗೇನೆ ಗವರ್ನಮೆಂಟ್ ಎಂಪ್ಲಾಯೀಸ್ ಅನ್ನ ಬಿಟ್ಟು ಬೇರೆ ಯಾವುದೇ ಕುಟುಂಬದ ಪಡಿತರ ಚೀಟಿ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಡಿ. ಒಂದ್ ವೇಳೆ ಕ್ಯಾನ್ಸಲ್ ಆಗಿದ್ರೆ ಅಂದ್ರೆ ರದ್ದು ಆಗಿದ್ರೆ ಸೊ ತಕ್ಷಣ ಅದನ್ನ ವಾಪಸ್ ಕೊಡಬೇಕು ಅಂತ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಕಾರಣ ಇಲ್ದೇನೆ ಬಡವರ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರೆ ಆಹಾರ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು, ಅಂದ್ರೆ ಒಂದು ಒಳ್ಳೆ ಆದೇಶವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಆದಂತಹ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಈ ಒಂದು ಟೈಮ್ ಅಲ್ಲಿ ಈ ಒಂದು ಆದೇಶ ತುಂಬಾ ಮುಖ್ಯ ಆಗಿತ್ತು. ಯಾಕೆ ಅಂದ್ರೆ ಸಾಕಷ್ಟು ಬಡವರದ್ದು ಬಿಪಿಎಲ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿದ್ದಾವೆ. ಸೊ ಇದರಿಂದ ಕೆಲವರಿಗೆ ಚಿಕಿತ್ಸೆನ ಪಡೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ತೊಂದರೆ ಆಗಿದೆ. ಸೊ ಹಾಗಾಗಿ ಈ ಒಂದು ಟೈಮ್ ಅಲ್ಲಿ ಇದು ತುಂಬಾ ಒಂದು ಮುಖ್ಯವಾದಂತಹ ಆದೇಶವನ್ನ ಆಹಾರ ಇಲಾಖೆಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಆಹಾರ ಇಲಾಖೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಆದಷ್ಟು ಬೇಗ ಯಾರು ಬಡವರಿದ್ದಾರೆ ಅಂದ್ರೆ ಅರ್ಹರು ಇದ್ದಾರೆ ಅವ್ರದ್ದು ಯಾರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತವ್ರಿಗೆ ಬೇಗ ಕೊಟ್ರೆ ಅಂದ್ರೆ ಬೇಗ ವಾಪಸ್ ಕೊಟ್ರೆ ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರ ಒಂದು ಚಿಕಿತ್ಸೆಗಾಗಿರ್ಬೋದು ಅಥವಾ ಯಾವುದೇ ಒಂದು ಸೌಲಭ್ಯಕ್ಕಾಗಿರ್ಬೋದು ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಆಹಾರ ಇಲಾಖೆ ಈ ಒಂದು ಕೆಲಸಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಇನ್ನು ಒಂದು ವಾರದ ಒಳಗಡೆ ಯಾರು ಈ ರೀತಿಯಾಗಿ
ಅರ್ಹರಿದ್ರು ಕೂಡ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಸೊ ಅಂತವರಿಗೆ ಒಂದು ವಾರದ ಒಳಗಡೆ ಮತ್ತೆ ನಾವು BPL ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಡ್ತೀವಿ ಅನ್ನುವಂತಹ ಮಾಹಿತಿ ಇದೆ. ಆದಷ್ಟು ಬೇಗ ಆಹಾರ ಇಲಾಖೆಯವರು ಈ ಒಂದು ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು ಸೊ ನನ್ನ ಒಂದು ರಿಕ್ವೆಸ್ಟ್. ಒಂದ್ ವೇಳೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದ್ರೆ ಕಾಮೆಂಟ್ ಮಾಡಿ. ಸೊ ಹಾಗೇನೆ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ನಂತರ ಮತ್ತೆ ವಾಪಸ್ ಏನಾದ್ರು ಆಗಿದ್ರೆ ಮತ್ತೆ ಆಕ್ಟಿವ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದ್ ವೇಳೆ ನೀವು ಸರ್ಕಾರಿ ನೌಕರರಾಗಿದ್ರೆ ನಿಮ್ಗೆ BPL ಸಿಗೋದಿಲ್ಲ, APL ಗೆ ಕನ್ವರ್ಟ್ ಆಗುತ್ತೆ. ಹಾಗೇನೆ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ನಿಮ್ಗೆ BPL ಸಿಗೋದಿಲ್ಲ. ಒಂದ್ ವೇಳೆ ಇದ್ರೆ ಅದು APL ಗೆ ಕನ್ವರ್ಟ್ ಆಗುತ್ತೆ, BPL ಸಿಗೋದಿಲ್ಲ. ಸೊ ಹಾಗೇನೆ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇಲ್ಲ, ಹಾಗೇನೆ ನೀವು ಗವರ್ನಮೆಂಟ್ ಎಂಪ್ಲಾಯೀಸ್ ಅಲ್ಲ ಅಂದ್ರೆ ಸರ್ಕಾರಿ ನೌಕರರು ಅಲ್ಲ ಅಂದ್ರೆ ಸೊ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ. ಒಂದ್ ವೇಳೆ ಕ್ಯಾನ್ಸಲ್ ಆಗಿದ್ರು ಕೂಡ ನಿಮ್ಗೆ ಮತ್ತೆ BPL ರೇಷನ್ ಕಾರ್ಡ್ ವಾಪಸ್ ಸಿಗುತ್ತೆ. ಅಂದ್ರೆ ಡಿಆಕ್ಟಿವೇಟ್ ಆಗಿರುವಂತದ್ದು ಮತ್ತೆ ಆಕ್ಟಿವೇಟ್ ಮಾಡಿ ಸೊ ನಿಮ್ಗೆ ಮತ್ತೆ BPL ರೇಷನ್ ಕಾರ್ಡ್ ನ ವಾಪಸ್ ಕೊಡ್ತಾರೆ. ಕ್ಯಾನ್ಸಲ್ ಆಗಿರುವಂತಹ ಅರ್ಹರ BPL ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಡಬೇಕು ಮತ್ತೆ ಅನ್ನುವಂತಹ ಆದೇಶವನ್ನ CM ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಕೊಟ್ಟಿರೋದ್ರಿಂದ ಸಾಕಷ್ಟು ಜನರಿಗೆ ಇದು ಗುಡ್ ನ್ಯೂಸ್. ಸೊ ಇದಿಷ್ಟು BPL ರೇಷನ್ ಕಾರ್ಡ್ ಬಗ್ಗೆ ಆಯ್ತು. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ. ಇಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಹಣವನ್ನ ಪಡಿತಾ ಇದ್ದಂತವ್ರಿಗೆ ಈಗ ಒಂದು ಡೌಟ್ ಬಂದಿರುವಂತದ್ದು, ಒಂದ್ ವೇಳೆ ನಮ್ಮ ಒಂದು BPL ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆದ್ರೆ ಅಥವಾ BPL ರೇಷನ್ ಕಾರ್ಡ್ ನಿಂದ APL ರೇಷನ್ ಕಾರ್ಡ್ ಗೆ ಏನಾದ್ರು ಕನ್ವರ್ಟ್ ಆದ್ರೆ ಬದಲಾವಣೆ ಆದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ಸಾಕಷ್ಟು ಮಹಿಳೆಯರಿಗೆ ಡೌಟ್ ಇರುವಂತದ್ದು. ಸೊ ಈ ಡೌಟ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಒಂದು ಕ್ಲಾರಿಫೈನ ಕೊಟ್ಟಿದ್ದಾರೆ, ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಸಾಕಷ್ಟು ಅನರ್ಹ BPL ಕಾರ್ಡ್ಗಳು ಇದಾವೆ. BPL ಕಾರ್ಡ್ ನಿಂದ ಸಾಕಷ್ಟು ಕಾರ್ಡ್ಗಳು APL ಕಾರ್ಡ್ಗೆ ಶಿಫ್ಟ್ ಆಗ್ತಾ ಇದಾವೆ. BPL ಕಾರ್ಡ್ ರದ್ದಾದ್ರೆ APL ಗೆ ಬದಲಾವಣೆ ಆಗುತ್ತೆ. ಸೊ BPL ಇಂದ APL ಗೆ ಬದಲಾವಣೆ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. BPL ಕಾರ್ಡ್ ಇಂದ APL ರೇಷನ್ ಕಾರ್ಡ್ ಗೆ ಬದಲಾವಣೆ ಆದ್ರೆ ಆಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಆದ್ರೆ ಇಂಥವರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಅಂದ್ರೆ BPL ಅಥವಾ APL ಯಾವುದೇ ಕಾರ್ಡ್ ಇದ್ರೂ ಕೂಡ ಅವ್ರೇನಾದ್ರೂ ಒಂದ್ ವೇಳೆ ತೆರಿಗೆಯನ್ನ ಕಟ್ತಾ ಇದ್ರೆ ಸೊ ಅದು GST ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ತೆರಿಗೆಯನ್ನ ಕಟ್ತಾ ಇದ್ರೆ ಸೊ ಅಂತವರಿಗೆ ಹಣ ಬರೋದಿಲ್ಲ. ಉಳಿದಂತಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕು ಅಂದ್ರೆ ಏನು ಮಾನದಂಡಗಳು ಇದಾವೆ ಅಂದ್ರೆ ಅಥವಾ ಏನು ರೂಲ್ಸ್ ಇದಾವೆ ಅಂದ್ರೆ ಹಣವನ್ನ ಪಡೆಯೋದಕ್ಕೆ BPL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರಬೇಕು. ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದು BPL ಆಗಿರ್ಬೋದು, APL ಆಗಿರ್ಬೋದು ಅಥವಾ ಅಂತ್ಯೋದಯ ಆಗಿರ್ಬೋದು. ಸೊ ಈ 3 ರೇಷನ್ ಕಾರ್ಡ್ ಇದ್ದಂತವ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ BPL ಇಂದ APL ಗೆ ಶಿಫ್ಟ್ ಆದ್ರೂ ಕೂಡ ಹಣ ಬರುತ್ತೆ. ಆದ್ರೆ BPL ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಯ್ತು. ಎಕ್ಸಾಂಪಲ್ ಗೆ BPL ಕಾರ್ಡ್ ಇತ್ತು, ಅದು APL ಕಾರ್ಡ್ ಆಗೋ ಬದಲಾವಣೆ ಆಗ್ಲಿಲ್ಲ ಅಥವಾ BPL ಕಾರ್ಡ್ ಆಗೋ ಇಲ್ಲ, ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಅಂದ್ರೆ ಅವಾಗ ಹಣ ಬರೋದಿಲ್ಲ. ಒಂದ್ ವೇಳೆ BPL ಕಾರ್ಡ್ ಇಂದ APL ರೇಷನ್ ಕಾರ್ಡ್ ಆಗಿ ಬದಲಾವಣೆ ಆದ್ರೆ ಅವಾಗ ಹಣ ಬರೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸೊ ಓಕೆ ಸ್ನೇಹಿತರೆ, ಇದರ ಬಗ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಇದಿಷ್ಟು BPL ರೇಷನ್ ಕಾರ್ಡ್ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಇದೇ ರೀತಿಯಾದಂತಹ ಹೆಚ್ಚಿನ ಹೊಸ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.